स्वागत. पाहूयात आजच्या ताज्या घडामोडी. मांजरी गावचे सुपुत्र शिरगुपी शुगरचे प्रवर्तक श्री के.पी. मगेनावर लक्ष्मी क्रेडिट सोहाचे संस्थापक श्री कलापणा परिस मगेनावर यांचा 77वा वाढदिवसानिमित्त विविध कार्यक्रमाचे आयोजन केले असल्याची माहिती लक्ष्मी सोहाचे CEO सागर मंगसुळे यांनी संस्थेच्या सभागृहात आज पत्रकार परिषदेत दिली. प्रारंभी पुस्तकांचे स्वागत मगेनावर यांनी केले. यावेळी ते पुढे बोलताना म्हणाले, कलापणा मगेनावर यांच्या वाढदिवसाचे औचित्य साधून सन्माननीय कलापणा पारिसा मगेनावर वाढदिवस समिती श्री के.पी. मगेनावर लक्ष्मी क्रेडिट सोहात सोसायटी शिरगुपी शुगर वर्क के.पी. मगेनावर इंग्रजी माध्यमिक शाळा व कलापणा अभिमानी बळकच्या यांच्या संयुक्त विद्यमाने मोफत आरोग्य तपासणी, रक्तदान शिबिर, रुग्णांना फळांचे वाटप, वृक्षारोपण असे विविध कार्यक्रम होणार असल्याची माहिती दिली. या सर्व कार्यक्रमास प्रमुख सानिध्य म्हणून संपादना चार मूर्ती मठ चिकोडीचे श्री एम. प्र. संपादना महास्वामीजी यांचे लाभणार असून प्रमुख अतिथी म्हणून कागवाडचे माजी आमदार मोहन शाह, अतिनीचे माजी आमदार शैजना डोंगरगावे या शिबिराचे उद्घाटक उपस्थित राहणार असून त्याचबरोबर सीमा भागातील शिरोळ येथील दत्त सहकारी साखर कारखान्याच्या पंचवार्षिक निवडणुकीत सीमा भागातून निवडून गेलेले संचालक अरुण शंकर देसाई, गणेशवाडीचे विश्वनाथ माने, मांजरीचे अमर यादव, कागवाडचे ज्योतिकुमार पाटील, भोजचे आप्पासाहेब पाटील या संचालकांचा सत्कार समारंभही आयोजित केला आहे असल्याचे त्यांनी यावेळी सांगितले. पत्रकार परिषदेला लक्ष्मी क्रेडिट सोहात सहकारी संघाचे अध्यक्ष सतीश मगेनावर, उपाध्यक्ष सदाशिव मिरजे, संचालक जिनापा शेडबाळे, अशोक चिमाई, भीमू बोले, नेमिनाथ पट्टणकुडे, अप्पासाहेब जमदाडे, संजय पाटील, सुभाष मगेनावर, सुरगोंडा पाटील, विलास चव्हाण, इलियास मुल्ला, दत्तू बाणे, बेबीताई कोठीवाले, सरिता मंगसुळे, उपव्यवस्थापक रावसाहेब कोठीवाले, मुख्य व्यवस्थापक प्रदीप मगेनावर उपस्थित होते. त्यांचे आभार रवी यादव यांनी मानले. SB न्यूजसाठी इंगळीहून राजू कोळी. ಸಂಸ್ಥಾಪಕರು ಕೆ.ಪಿ. ಮಗೇನಾವರ್ ಲಕ್ಷ್ಮೀ ಕ್ರೆಡಿಟ್ ಸೋಹಾರ್ ಸಹಕಾರಿ ಮಾಂಜರಿ ಹಾಗೂ ಸಂಸ್ಥಾಪಕರು ಚೇರ್ಮನ್ರು ಶಿರಗುಪ್ಪಿ ಶುಗರ್ ಕಾಗವಾಡ್ ಇವರ 77ನೇ ಹುಟ್ಟುಹಬ್ಬದ ನಿಮಿತ್ತ ಶುಕ್ರವಾರ ದಿನಾಂಕ 20/9/2024 ರಂದು ಲಕ್ಷ್ಮೀ ಬ್ಯಾಂಕ್ ಹಾಗೂ ಶಿರಗುಪ್ಪಿ ಶುಗರ್ ವರ್ಕ್ಸ್ ಕಾಗವಾಡ್ ವತಿಯಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳಲಾಗಿದ್ದು, ಶುಕ್ರವಾರ ದಿನಾಂಕ 20/9/2024 ರಂದು ಮುಂಜಾನೆ 8 ಗಂಟೆಗೆ ಮಾಂಜರಿ ಗ್ರಾಮದ ಎಲ್ಲ ಹಾಸ್ಪಿಟಲ್ಗಳಿಗೆ ಹೋಗಿ ಅಡ್ಮಿಟ್ ಇದ್ದ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ, ತದನಂತರ ಮುಂಜಾನೆ 9 ಗಂಟೆಗೆ ಕೆ.ಪಿ. ಮಗೇನಾವರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಸ್ಕೂಲ್ ಕಮಿಟಿ ಚೇರ್ಮನ್ ಹಾಗೂ ಕಮಿಟಿ ಮೆಂಬರ್ ಹಾಗೂ ಸ್ಕೂಲ್ ಸ್ಟಾಫ್ ವತಿಯಿಂದ ಕೆ.ಪಿ. ಮಗೇನಾವರ್ ಇವರ 77ನೇ ಹುಟ್ಟುಹಬ್ಬ ಸ್ಕೂಲ್ನಲ್ಲಿ ಆಚರಣೆ ಮಾಡಲಾಗುವುದು. ತದನಂತರ ಮುಂಜಾನೆ 9:30 ಗಂಟೆಗೆ ರಕ್ತದಾನ ಶಿಬಿರ ಉದ್ಘಾಟನೆ ಕಾರ್ಯಕ್ರಮ, ಮುಂಜಾನೆ ಗ್ರಾಮದ ಎಲ್ಲ ಹಾಸ್ಪಿಟಲ್ಗಳ ಡಾಕ್ಟರ್ ಹಾಗೂ ಲಕ್ಷ್ಮೀ ಬ್ಯಾಂಕ್ ಚೇರ್ಮನ್, ವೈಸ್ ಚೇರ್ಮನ್, ಸಂಚಾಲಕ ಮಂಡಳಿ ಸದಸ್ಯರು ಹಾಗೂ ಬ್ಯಾಂಕ್ ಸ್ಟಾಫ್ ವತಿಯಿಂದ ನೆರವೇರಿಸಲಾಗುವುದು. ನಂತರ 10 ಗಂಟೆಗೆ ಅಣ್ಣಗಳ ಮನೆಯಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮ ಮನೆಯ ಫ್ಯಾಮಿಲಿ ಮೆಂಬರ್ ವತಿಯಿಂದ ಆಚರಿಸಲಾಗುವುದು. ನಂತರ 10:30 ಗಂಟೆಗೆ ಶ್ರೀ ಕೆ.ಪಿ. ಮಗೇನವರ್ ಲಕ್ಷ್ಮೀ ಕ್ರೆಡಿಟ್ ಸೋಹಾರ್ ಸಂಸ್ಥೆಯ ಸಭಾಂಗಣದಲ್ಲಿ ಶ್ರೀ ಮುನೀಪ ಸಂಪಾದನಾ ಮಹಾಸ್ವಾಮಿಗಳು ಚಿಕ್ಕೋಡಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕೆಲವೊಂದು ಮಹನೀಯರ ಸತ್ಕಾರ ಸಮಾರಂಭ ಇಟ್ಟುಕೊಳ್ಳಲಾಗಿದೆ. ಆ ಸತ್ಕಾರ ಸಮಾರಂಭವು ಶ್ರೀ ಕೆ.ಪಿ. ಮಗೇನವರ್ ಇವರ ಹಸ್ತೆ ಮಾಡಲಾಗುವುದು. ಮೊದಲನೇದಾಗಿ ಸತ್ಕಾರ ಶ್ರೀ ಆದಿನಾಥ್ ಪದ್ಮನಾಥ್ ತಮದಡ್ಡಿ ಸಾಕಿನ್ ಉಗಾರ್ BK ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಯ್ಕೆ ಆದ ಕಾರಣ ಸತ್ಕಾರ ಮಾಡಲಾಗುವುದು. ಎರಡನೇದಾಗಿ ಓನಿಲ್ ರಾಹುಲ್ ಶಾ ಉಗಾರ್ BK CA ಮಾಡಿದ ಸಲುವಾಗಿ ಸತ್ಕಾರ ಮಾಡಲಾಗುವುದು. ಮೂರನೇದಾಗಿ ಅದೇ ಪ್ರಕಾರ ದತ್ತ ಕಾರ್ಖಾನೆ ಶಿರೋಳ್ ಇವರ ಸಂಚಾಲಕ ಮಂಡಳಿಗೆ ಆಯ್ಕೆಯಾದ ಕಾರಣ ಸತ್ಕಾರ ಮಾಡಲಾಗುವುದು. ಮೊದಲನೇದಾಗಿ ಅರುಣ್ ಶಂಕರ್ ದೇಸಾಯಿ ಸದಲ್ಗ, ಎರಡನೇದಾಗಿ ವಿಶ್ವನಾಥ್ ಧೋಂದಿ ಮಾನೆ ಗಣೇಶವಾಡಿ, ಮೂರನೇದಾಗಿ ಅಮರ್ ಬಾಬ್ಜಿ ಯಾದವ್ ಮಾಂಜರಿ ಇವರ ಸತ್ಕಾರ, ನಾಲ್ಕನೇದಾಗಿ ಜ್ಯೋತಿಕುಮಾರ್ ಸಿದ್ದಗೌಡ ಪಾಟೀಲ್ ಕಾಗವಾಡ್ ಇವರ ಸತ್ಕಾರ, ಐದನೇದಾಗಿ ಅಪ್ಪಾಸಾಬ್ ಬಾಬುಗೌಡ ಪಾಟೀಲ್ ಭೋಜ್ ಇವರ ಸತ್ಕಾರ. ತದನಂತರ ಈ ಎಲ್ಲ ಮಹಿಳೆಯರ ಸತ್ಕಾರ ಆದ ತದನಂತರ ನಮ್ಮ ಸಹಕಾರಿಯ ಸಂಸ್ಥಾಪಕರಾದ ಶ್ರೀ ಕೆ.ಪಿ. ಮಗೇನವರ್ ಇವರ
77ನೇ ಹುಟ್ಟುಹಬ್ಬವನ್ನು ಸಂಸ್ಥೆಯ ಚೇರ್ಮನ್ ಹಾಗೂ ವೈಸ್ ಚೇರ್ಮನ್ ಸಂಚಾಲಕ ಮಂಡಳಿ ಸದಸ್ಯರು ವತಿಯಿಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನೆರವೇರಿಸಲಾಗುವುದು. ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರಮುಖ ಉಪಸ್ಥಿತಿಯಂತ ಶ್ರೀ ಮೋಹನ್ ಶಾ ಉಗಾರ್ಬಿಕೆ, ಶಹಜಾನ್ ಡೋಂಗರ್ಗಾಂವ್ ಅತನಿ, ಮೂರನೇದಾಗಿ ST ಮುನ್ನೋಳೆ ನ್ಯಾಯವಾದಿಗಳು ಚುಕ್ಕೋಡಿ ಇವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುವುದು. ಕೊನೆಯದಾಗಿ ನಮ್ಮ ಸಹಕಾರಿಯ 35ನೇ ವಾರ್ಷಿಕ ವರದಿಯನ್ನು ಶ್ರೀ ಪ್ರದೀಪ್ ಮೆಗನವರ್ ಜನರಲ್ ಮ್ಯಾನೇಜರ್ ಇವರಿಂದ ನೆರವೇರಿಸಲಾಗುವುದು. ವರದಿ ವಾಚನ ನಂತರ ಸ್ವಾಮೀಜಿಗಳ ಹಿತವಚನ ನಂತರ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಗುವುದು. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.